ಚಡ್ಡಿ ಜೋಬಿಂದ ಬಿದ್ದುಬಿಡುತ್ತಾ ಲಿಂಗಿಯಲ್ಲಿ? ಚಡ್ಡಿ ಜೋಬಿಂದ ಬಿದ್ದುಬಿಡುತ್ತಾ ಲಿಂಗಿಯಲ್ಲಿ? ಲುಂಗಿಯಲ್ಲಿ ಜೋಬ್ ಇಟ್ಟಿದ್ದೀರಾ? ಮನೆಗೇ ಬಂದಿದ್ದೆ. ಇಲ್ಲ ಸರ್, ಅದು ಕಾಲಿರುತ್ತೆ ಹತ್ತು ಹೋಗಿರುತ್ತೆ. ಇದು ಕಾಲಿರುತ್ತೆ ಹತ್ತು ಹೋಗಿರುತ್ತೆ ಎಲ್ಲ. ಇದು ಎಷ್ಟಿದೆ? ಇವತ್ತು ಪೇಮೆಂಟ್ ಆಯಿತು, ತಗೊಳ್ಳಿ. ಸುಮ್ಮನೆ ಏನಕ್ಕೆ ಬಡಿ ಬಾಯ್. ಹಾಂ, ನೀವು ಫಸ್ಟ್ ಸಿಗರೇಟ್ ಬಿಸಾಕ್ಬಿಡಿ. ಸಾರ್ವಜನಿಕರಿಗೆ ಏನು ತೊಂದರೆ ಅದು ಸಿಗರೇಟು. ಅಲ್ಲ ನಮ್ದೇವ್ರು, ಅಲ್ಲ ನಮ್ದೇವ್ರು. ಇರಲಿ, ಅವೆಲ್ಲ ಬೇಡ. ನೋಡಿ ಇನ್ನೊಂದು ನೋಟ್ ಬಿದ್ದಿದೆ ನೋಡಿ ಅಲ್ಲಿ. ಓ, ಹಿಂಗೆ ಬೀಳ್ಸ್ಕೊಳ್ಳೋದಾ ನೀವು? ಮತ್ತೆ ಇದ್ರ ಜೊತೆಗೆ ಇವ್ರ ಅಣ್ಣ ಇಲ್ಲ 500 ರೂಪಾಯಿ ಇಲ್ಲ ಎತ್ತದಲ್ಲ, ಈಗ ಸಬಾರಿ ಮಡಗಿದೆ. ಇವಾಗ ಆಯ್ತು. ಇವಾಗ ಇವ್ರು ನೋಡಿದ್ರೆ ಇವ್ರದ್ದು ಅಂತಾರೆ, ನೀವು ನೋಡಿದ್ರೆ ನಿಮ್ದು ಅಂತೀರಾ. ಓ, ಇದು ಯಾಕೋ ಇದು ಆಗಲ್ಲ. ಇದು ಯಾಕೋ ಹಿಂಸೆ. ಇದು ಒಂದು ಕೆಲಸ ಮಾಡ್ಬೇಕು, 3 ಭಾಗ ಮಾಡ್ಬೇಕು. ಇದಕ್ಕೆ 3 ಭಾಗ ಮಾಡ್ಬೇಕಂದ್ರೆ 1 ಕಾಲ್ ಮಾಡಿ ಪೊಲೀಸ್ ಕರೆಸ್ಬೇಕು. ಅವ್ರು ಬಂದು 3 ಭಾಗ ಮಾಡ್ತಾರೆ. 3 ಭಾಗದಲ್ಲಿ ಹೆಂಗಾಗುತ್ತೆ? ನನ್ನ ಅನಿಸಿಕೆ ಪ್ರಕಾರ 150, 150, 300 ಸಿಗರೇಟ್ ಹೊಡೆದಿರ ನಾವು ವಾಸನೆ ಬರುತ್ತೆ ಅಣ್ಣ. ಇವಾಗ ಏನೇ ಇರಲಿ ನೋಡಿ, ವಿಚಾರದಲ್ಲಿ ಮನೆದು ಟೆನ್ಷನ್ ಅಲ್ಲಿ ಗಲಾಟೆ ವಿಚಾರದಲ್ಲಿ ಮಾತಾಡ್ಕೊಂಡು ನನ್ಗೂ ಏನು ಕೇಳ್ತೀರಾ? ಮನೆ ಗಲಾಟೆ ನಮ್ಮ ಇವ್ರಿಗೆಲ್ಲ ಹೊಡೆದ್ಬಿಟ್ಟು ಅರ್ಧ ತಿನ್ಬಿಟ್ಟಿದ್ದೀನಿ. ಅವ್ರು ಕಾಲೆಲ್ಲ ತಿನ್ಬಿಟ್ಟಿದ್ದೀನಿ ನಾನು. ಕಾಲು, ಈ ಕೈಗಳೆಲ್ಲ ತಿನ್ಬಿಟ್ಟು ನನಗೆ ಮಾಂಸ ಆಗ್ತಾ ಇಲ್ಲ ಮನೇಲಿ. ಮಕ್ಕಳಿಗೆ ಊಟ ಹಾಕ್ತಾ ಇರ್ತಾನೆ. ಮನೇಲಿ ಮಕ್ಳಿಗೆ ಊಟ ಹಾಕ್ತಾರೆ, ನಾನ್ ವೆಜ್ ಹಾಕ್ತಾರೆ. ನಾನ್ ವೆಜ್ ಹಾಕಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ಮನುಷ್ಯ ಕಾಲು ಕೈ ಯಾರ್ಯಾರು ಸಿಗ್ತಾರೆ ತಿನ್ಬಿಡ್ತಾರೆ. ನಾನು ತಿನ್ಬಿಟ್ಟಿದ್ದೀನಿ, ಬೇಜಾರಾಗುತ್ತೆ. ಅದಕ್ಕೆ ಬಿಡಿ, ಹೋಗ್ಲಿ ಸುಮ್ಮನೆ. ಯಾಕೆ ಆರಾಮಣ್ಣ ಸುಮ್ಮನೆ ಇರ, ಮುಟ್ಬೇಡಿ ಅಣ್ಣ. ನೀವು ಸಿಗರೇಟ್ ಹೊಡೆದಿದ್ದೀರಾ, ಸಾರ್ವಜನಿಕರು ನೋಡಿದ್ರೆ ಸಿಗರೇಟ್ ಹೊಡೆಯೋದನ್ನೆಲ್ಲ ಅವರು ಕಲಿತಾರೆ. ನೀವು ಸಿಗರೇಟ್ ಹೊಡಿಬಾರ್ದು ಆ್ಯಕ್ಚುಲಿ ಆಗಿ ಹೇಳ್ಬೇಕಂದ್ರೆ. ಸುಮ್ಮನೆ ಹೋಗಿ ಅಣ್ಣ. ಮತ್ತೆ ಮುಟ್ಬೇಡಿ ಅಣ್ಣ, ನನಗೆ ಸಿಗರೇಟ್ ವಾಸನೆ ಬರ್ತದೆ, ನನಗೆ ಆಗಲ್ಲ. ಈಗ ಯಾರೋ ಸಿಗರೇಟ್ ಹೊಡೆದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟ ಈ ಕಡೆ ಕತ್ತಿಗೆ, ಇದೆಲ್ಲ ವಾಸನೆ ಬಂದ್ಬಿಡ್ತು. ನಮ್ಮ ಅಮ್ಮವರೆಲ್ಲ ಏನೋ ಸಿಗರೇಟ್ ಹೊಡೆದು ಬಂದಿದೆ ಅಂದರು. ನಾನು ಕುತ್ಕೊಂಡ್ಬಂದು ಹಿಂಗಡೆ ಬನ್ನಿ, ಒಂದು ಫೋಟೋ ಹಿಡಿಸ್ಕೊಳ್ಳೋಣ. ಅಲ್ಲೆಲ್ಲ ಅದು ಇದು ಕ್ಯಾಮ್ರಲ್ಲಿ ರೆಕಾರ್ಡ್. ಆಮೇಲೆ ನಾನು 500 ರೂಪಾಯಿ ಕೊಟ್ಮೇಲೆ ಯಾರಾದ್ರೂ ಬಂದರೆ ನಿನ್ಗೆ 500 ರೂಪಾಯಿ ಸಿಗ್ತಲ್ಲ. ಈಗ ಹಿಂಗೆ ಬಂದ್ಬಿಡಿ. ಇಲ್ಲಿ ನೀವು ಇಲ್ಲಿ ಹೋಗ್ತಿದ್ದೀರಾ? ನಿಮ್ದಿಲ್ವಾ ದುಡ್ಡು? ಮತ್ತೆ ಹಿಂಗೆ ಬನ್ನಿ. ಇಲ್ಲಿ ಹಿಡ್ಕೊಳ್ಳಿ. ಇಲ್ಲಿ ಅಲ್ಲಿ ಹಿಂಗೆ ನೋಡಿ ಆ ಕಡೆ. ಹಾಂ, ಹಿಡ್ಕೊಳ್ಳೋಣ. ಹಿಡೀರಿ, ಅದು ನಮಗೆ ಗೊತ್ತಿಲ್ಲ. ಅದು ಅದೇನು ಹಿಂದೆ ಅಲ್ಲಿ ನಿಮ್ಗೆ ಇದಕ್ಕೆ ತೆಗ್ದೆ ಟಿಫನ್ಗೆ. ಅದೇನು ಹಿಂದೆ ಅಲ್ಲಿ ನಿಮ್ಗೆ ಇದಕ್ಕೆ ತೆಗ್ದೆ ಟಿಫನ್ಗೆ. ಹಾಂ, ಇರಲಿ ಬಿಡಿ, ಬೇಡ ಇನ್ನೇನು. ಅದು ಮನೆಯೆಲ್ಲ ಅಲ್ಲೇನೋ ಆಕ್ಸಿಡೆಂಟ್ ಆಯ್ತಾ? ಇದು ಗೊತ್ತಿಲ್ಲ ಪಬ್ಲಿಕ್ ಸರ್. ಪಬ್ಲಿಕ್ ಏನು ಸರ್ 500 ರೂಪಾಯಿ ಸುಮ್ಮನೆ ಬರುತ್ತಾ? ನಮ್ದು ಬಿದ್ದಿರೋದು ನಾವು ಕಳ್ಕೊಂಡು 500 ರೂಪಾಯಿ ಸುಮ್ಮನೆ ಬರುತ್ತಾ? ನಾನೇನು ಮೇಲೆ ಬಿದ್ದುಬಿಡ್ತಾ ಇದ್ದೀನ ಹಿಂಗೆ? ನಾನೇನು ಮೇಲೆ ಬಿದ್ದುಬಿಡ್ತಾ ಇದ್ದೀನ ಹಿಂಗೆ? 500 ರೂಪಾಯಿ ಸುಮ್ಮನೆ ಬರುತ್ತಾನ? ನಮ್ದು ಕೆಳಗೆ ಬಿದ್ದಿರೋದು. ನಿಮ್ದು ಅಂತೀರಾ, ಇವ್ರದ್ದು ಅಂತೀರಾ? ನಾನು ಇವಾಗ ಯಾರ್ದು? ಇವಾಗ ಗಾಂಧೀಜಿ ಬಂದ್ಬಿಟ್ಟು ಇಲ್ಲಪ್ಪ ಇದು ನಂದು ಅಂದ್ರೆ ಎಲ್ಲ ದುಡ್ಡು ಕೊಟ್ಬಿಡ್ಬೇಕು. ಆಮೇಲೆ ನಮ್ಮ ಹತ್ರ ಏನು ಉಳಿಯಲ್ಲ. ಕೋಟ್ಯಾಧೀಶ್ವಿ ವರ್ಲ್ಡಲ್ಲಿ ಆಮೇಲೆ ಈ ಅಪ್ಪನೇ ಆಗ್ಬಿಡ್ತಾನೆ ಗಾಂಧೀಜಿ. ಹೆಂಗ್ ಕೂತಿದ್ರಿ ಅಣ್ಣ ನೀವು? ಅವಾಗಲೇ ಏನು ಹೇಳಿದ್ರೆ ನೀವು ಕೂತಿದ್ರಿ ಅಂತ ಹೇಳಿದ್ರಿ. ನಮ್ದೇನೆ ಇಲ್ಲ ಬಿಡಿ ಅಣ್ಣ. ನೀವು ಯಾಕಣ ಈ ಥರ ಹಿಂಸೆ ಮಾಡ್ತೀರಣ್ಣ? ಹಿಂಗೆಲ್ಲ ಮಾಡಿದ್ರೆ ನಾನು ಇದೇ ಮೊದಲು ನೇಣು ಹಾಕೊಂಡು ಬಿಡ್ತೀನಿ. ಬರೀ 500 ರೂಪಾಯಿಗೆ ಏನು ಈ ಥರ ಇಲ್ಲ? ತಮಾಷೆ ಮಾಡಬೇಡಿ, ಸುಮ್ಮನೆ ಹೋಗೋಣ. ನಿಮ್ದೆ ಸರ್ ಗಾಡಿ? ಹಾಂ, ಬನ್ನಿ ಸರ್ ಹೋಗೋಣ. ನಾವು 500 ರೂಪಾಯಿ ಸಿಕ್ಕಿದೆ, ಏನೋ ಮೂವಿ ನೋಡ್ಕೊ ಬರೋಣ. ಬನ್ನಿ, ಬಾಯಿ ಒರೆಸ್ಕೊಳ್ಳಿ. ಊಟ ತಿಂದಿದ್ದೀರಾ? ಹಾಂ, ಈಗ 500 ರೂಪಾಯಿ ಸಿಕ್ತು. ನೀವೇ ನ್ಯಾಯ ಮಾಡಿ ಬನ್ನಿ. ಇಲ್ಲಿ 500 ರೂಪಾಯಿ ನೀವು ಜಾಸ್ತಿ ಮಾಡೋಂಗಿಲ್ಲ. ಸರಿ ಆಯ್ತು, ನಾನು ಬರ್ತೀನಿ. ನೀವು ಸುಮ್ಮನೆ ನನಗೆ ಬನ್ನಿ ಸರ್. ಓ ಮಾಂಗಲ್ಯಂ ತಂತು ನಾನೇನ ಮಮ ಜೀತ್ರೆ ಹೇ. ಅಯ್ಯೋ, ಎಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಏನಣ್ಣ? ನಾನು ಹಿಂದೆ ಕುತ್ಕೊಂಡ್ ಬಂದಿರೋದು, ಬಿದ್ದಿದೆ ನಂದು, ಗೊತ್ತಾಯ್ತಾ? ನಾನು ಅಣ್ಣ ಇದು ಮೋಸ. ಅವಾಗಲೇ ನೀವು ಅಂದ್ರಿ. ಒಂದು ನಿಮಿಷ, ಈಗ ನಾನು ತೆಗೆದಿದ್ದು 100 ರೂಪಾಯಿ ನೀವೇ ತೋರಿಸಿದ್ದು ನನಗೆ. ಅದಿದೆ ನೋಡಿ, ಹಂಗೆ ನೀವು ಒಳಗಡೆ ಬರ್ತೀನಿ. ಬೆಳಗಡೆ ಜಾಬ್ ಇಲ್ಲ, ಫೋನ್ ಸಮೇತ ಬರ್ತಾಯಿತ್ತು. ನಾನು ಅದು ಯಾವುದೋ ಇದರಲ್ಲಿ ಟೆನ್ಷನ್. ಒಂದು ಫೋಟೋ ಇಡ್ಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ಆ ಕಡೆ ಇರಿ ನೀವು. ಇಲ್ಲಿ ಬನ್ನಿ, ಇಲ್ಲಿ ನೋಡಿರಿ. ಇದು ಅಲ್ಲಿ ನೋಡಿ.
ಅಣ್ಣ ಅಲ್ಲಿ 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 ಕ್ಯಾಮ್ರಾ ಇದೆ ಅಲ್ಲಿ. ಹಾಂ ಹಿಂಗನಿ ಹಿಂಗನಿ ಅಣ್ಣ ಹಿಂಗನಿ. ಇವ್ರು ಏನೋ ನಮ್ಮನೆ ಗೂಬೆ ಮಾಡ್ತಾವ್ರೆ ಅಣ್ಣ. ಗೂಬೆ ಮಾಡ್ತಾರೆ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಅಣ್ಣ, ದಯವಿಟ್ಟು ನಾನು ಯಾರು ಇವರು ಇದು ಮಾಡ್ತಾರೆ ಇವರು ಅಂತ ಇದ್ದೀನಿ ನಾನು. ಇಲ್ಲಿ ಕ್ಯಾಮ್ರಾ ಇದೆ, ಇದು ಕಾಮಿಡಿ ಪ್ರೋಗ್ರಾಮು ಯೂಟ್ಯೂಬಲ್ಲಿ ಬರುತ್ತೆ. ತರಲೆ ನನ್ನ ಮಕ್ಕಳು ಅಂತ ಇವರು ಯೂಟ್ಯೂಬ್ ಓಪನ್ ಮಾಡಿದಾರಾ? ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಡ್ತೀನಿ ಯೂಟ್ಯೂಬ್ದು. ಇಲ್ಲಿ ಒಂದು ಹಾಯ್ ಮಾಡಿ ಅಣ್ಣ, ಪ್ರೋಗ್ರಾಮ್ ಅಣ್ಣ. ತರಲೆ ನನ್ನ ಮಕ್ಳು ಚಾನಲ್ನ ಜನ ಫಾಲೋ ಮಾಡೋದು ಕಡಿಮೆ ಮಾಡೋರಣ್ಣ. ಅದು ಸುಮ್ಮನೆ ವೀಡಿಯೋ ನೋಡ್ತಾವ್ರೆ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಅಂದರೆ ಫಾಲೋ ಮಾಡಬೇಕು, ಅದು ಮಾಡ್ತಾ ಇಲ್ಲ. ನಿಮ್ದ್ರಲ್ಲೂ ಬಾಂಡ್ ಕೊಡ್ತೀನಿ, ನೀವು ಹೇಳಿದ್ರೆ ಜನ ಮಾಡ್ತಾರಣ್ಣ. ಅಲ್ಲ ನಮ್ದೇವ್ರು ಇಲ್ಲಿ ಕೇಳಿ ಅಣ್ಣ, ಅವ್ರಿಗೆ ಹೇಳಿ. ಇಲ್ಲಿ ನೋಡಿ ತರಲೆ ನನ್ನ ಮಕ್ಳು ಚಾನಲ್ಗೆ ಹೇಳಿ. ಇದ್ರಲ್ಲಿ ಬರ್ತಾ ಇದರಲ್ಲಿ ನಾನು ಹಾಕ್ಕೊಡ್ತೀನಿ ನೋಡಿ. ಸಾರಿ, ಸಿಗರೇಟ್ ಹೊಡಿಬೇಡ ನಾವು, ಆದಷ್ಟು ಕಡಿಮೆ ಮಾಡಿ ಬಿಟ್ಬಿಡಿ. ಅಂದರೆ ಎಕ್ದಮ್ಮಾಗಿ ಬಿಡೋಕ್ಕಾಗಲ್ಲ ಅದನ್ನು. ಅಲ್ಲ ಹಂಗೆ ಟೆನ್ಷನ್ ಇರಲಿ, ಟೆನ್ಷನ್ ಎಲ್ರಿಗಿದೆ, ಸ್ವಲ್ಪ ಕಡಿಮೆ ಮಾಡಿಬಿಡಿ, ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ಹಾಂ ಸಾರಿ. Here we go. Money talk. Here comes the money. ಏನಣ್ಣ? 500 ರೂಪಾಯಿ ನೋಡಿ ಎತ್ಕೊಂಡು ಹೋಗ್ತಾ ಇದ್ದೀರಾ? ಮತ್ತೆ ಏನು ಮಾಡಲಿ? ಪಡ್ಕೊಳ್ಳಿ. ಬೇಡವಾ? ಚೆನ್ನಾಗಿ ನಿಮಗೆ ಬೇಡವಾ? ಅಯ್ಯೋ ಏನಲ್ಲ, ಒಂದು ಕಂಪನಿ ಮಾಡೋದು ಸಾಕಣ್ಣ. ಅದಾ 500 ಬೇಡ? ಏನು ಅಷ್ಟೊಂದು ಭಕ್ತಿಯಿಂದ ಹೇಳ್ತಾ ಇದ್ರ? ಏನಂದ್ರೆ ಮಾತಾಡ್ತೀನಿ ಹೇಳಿ, ನಿಮ್ಮ ಗುಣದಲ್ಲಿ ಇದ್ರೆ ನಮ್ಗೆ ಚೆನ್ನಾಗಿ ಹಿಂಗೆ ತಿರುಗಿಬಿಡಿ ನನಗೆ. ಅಲ್ಲಿ ಯಾಕೋ ಕಣ್ಣು ಒಂಥರ ಅಲ್ಲಿ. ಹಾಂ ಹೇಳಿ. ನಮ್ಮ ಗುಣದಲ್ಲಿ ಇದ್ರೆ ನಮಗೆ ತಾನಾಗೆ ಬರ್ತದೆ. ದೇವರು ಕೊಟ್ಟ ನಮಗೆ ನಮ್ಮ ಗುಣದಲ್ಲಿ ಅಲ್ಲ 500 ರೂಪಾಯಿ ಎಷ್ಟು ದಿವಸ ತಿನ್ಬಿಡ್ತೀರಿ ಅದು ಅಲ್ವಾ? ನೀವು ದುಡಿಯೋದೇ ಇರಲ್ಲ, ಇನ್ನು ಸಿಗೋದು ಇರುತ್ತಾ ತಾನೇ? ಏನೋ ಹೇಳ್ತಾ ಇದ್ರಿ? ಏನಿಲ್ಲ. ಸಾರಿ. ಏನಂದರೆ ಒಂದು ಮಾತು ಹೇಳ್ತೀನಿ ಹೇಳಿ, ಬೆಳಗಿನ ಸಂಪಾದನೆ ಮಾಡೋದು ದಾನ ಧರ್ಮನೇ ಒಂದು 200-300 ರೂಪಾಯಿ ಮಾಡಿಬಿಡ್ತೀನಿ. ಹೌದಾ? ದೇವ್ರು ಕೊಟ್ಟಂಗೆ. ಸ್ವಂತ ಗಾಡಿ, ಹಾಂ, ಸ್ವಂತ ಮನೆ, ದೇವ್ರು ಚೆನ್ನಾಗಿ ಮಡಗಿದ್ದಾನೆ. ಹಾಂ. ಅಲ್ಲ ನೀವು ಬಗ್ಗೆ ಹೇಳ್ತಾರಲ್ಲ, ನನಗೆ ಒಂದು ಟೆನ್ಷನ್ ಆಯ್ತು, ಏನಪ್ಪ ಇದು ಮಾಡಿದ್ದು ಬಾಬಾ ಅಂದ್ಕೊಂಡು ನಾನು ಟೆನ್ಷನ್ ಆಗಿದೆ. ನಿಮ್ಮ ಹೆಸರೇನು? ಶಬೀರ್. ಶಬೀರ್ ಉಪವಾಸ ಇಲ್ವಾ ಸರ್ ರಂಜಾನ್ ದಿವಸ? ಇಲ್ಲ, ನಾನು ಇವತ್ತು ಎದ್ದೇಳಿಲ್ಲ. ಮಕ್ಕಳಿದ್ದಾರಾ? 5 ಮಕ್ಕಳು. ದಾನ ಧರ್ಮ ಮಾಡ್ತೀರಾ ನೀವು? ಏನು ಸರ್ ನೀವು? ಒಮ್ಮೆ ಯಾರನ್ನ ಅಪ್ಪಿ ಬಸ್ಸು ಕಾಸಿಲ್ಲ, ನಡ್ಕೊಂಡು ಹೋಗ್ತವ್ರೆ, ಸ್ವಲ್ಪ ಮುಂದೆ ಬಿಡ್ಬಿಡಿ ಅಂದರೆ ಬಿಡ್ಬಿಡಿ. ಆಟೋದವರೆಲ್ಲ ನಮ್ಗೆ ಹಿಂಗೆ ಸಿಗ್ತಾರಾ? ಒಬ್ಬೊಬ್ಬರು ಇದ್ದಾರೆ, ಒಬ್ಬೊಬ್ಬರಲ್ಲ. ಅಲ್ಲ ಆಲ್ಮೋಸ್ಟು ಕೆಲವು ಮುಸ್ಲಿಮ್ಸ್ ಅವರೇ ಜಾಸ್ತಿ ಜನ ಸಿಗ್ತಾರೆ ಈ ಥರ. ಇದರಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಹಿಂದೂ ಮುಸ್ಲಿಮ್ಸ್ ಏನಿಲ್ಲ, ಬಟ್ ನಮಗೆ ನೋಡಲ್ಲ. ಇವಾಗ ಬೆಳ್ಳೆಲ್ಲಿ ತೊಗೊಂಡು ರಥ, ನಿಮ್ಮ ರಥ ನಮ್ಮ ರಥ ಹೊರಟು ಒಂದೇ. ಸಮಾಜದಲ್ಲಿ ತಂದಿಕ್ಕೋರು ಜಗಳ ಇಕ್ಕೋರು ಜಾಸ್ತಿ ಜನ ಇದು. ಬಟ್ ನಾನು ದೇವ್ರ ಹತ್ರ ಏನು ಬೇಡ್ಕೋತೀನಿ ಗೊತ್ತಾ? ನಿಮ್ಗೆ ಸ್ವಂತ ಮನೆ ಈ ಬೆಂಗಳೂರಲ್ಲಿ ಮಾಡಿಕೊಟ್ಟವನಲ್ಲ, ನನಗೆ ಅದೊಂದು ಹೃತ್ಪೂರ್ವಕವಾಗಿ ನಮಸ್ಕಾರ ಸರ್. ನಿಮ್ಮೆಲ್ಲ ಅಲ್ಲಿ ಏನು ಕೇಳ್ಕೊಬೇಕು ಗೊತ್ತಾ? ನಾನು ನಿಮ್ಗೆ ಸ್ವಂತ ಮನೆ, ಪ್ರತಿಯೊಬ್ಬರು ಯಾರು ಬಡವರಿದ್ದಾರೆ ಅವರಿಗೆ ಸ್ವಂತ ಮನೆ ಒಂದು ಇರಬೇಕು. ಇರೋಕ್ಕೆ ನೆಲ ಬೇಕು. ಇದ್ರೆ ಗುಡಿಸ್ಲಾಕೊಂಡು ಜೀವನ ಮಾಡ್ಬೋದಲ್ವಾ? ಈ ಬೆಂಗಳೂರಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲ್ಲ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ಬಿಟ್ಟು ಬಡವನಿಗೆ ನಾವು ಕಷ್ಟ ಕೊಡಬಾರ್ದು. ಅವ್ರದ್ದು ಏನಿದೆ ತೊಂದರೆ ಅವ್ರು ನಾವು ನೋಡಬೇಕು. ಡೈಲಿ ಒಂದು 200-300 ರೂಪಾಯಿ ಖರ್ಚು ಮಾಡಿಬಿಡ್ತೀರಾ? ಅಯ್ಯೋ, ಏನು ಯಾರಿಗೂ ಮನ್ಸು ಬರಲ್ಲ ಆ ಥರ. ಊಟ ಇಲ್ಲ ಅಂದರೆ ಊಟ ಇಸ್ಕೊಬಿಡ್ತೀನಿ. ಅಟ್ಲೀಸ್ಟ್ ಜನಗಳು ನಾವು ಓಡಾಡೋ ಜಾಸ್ತಿ ಸಂಜಯ್ ಗಾಂಧಿ ಸರ್, ಹಿಮಾಂಶು ಸಂಜಯ್ ಗಾಂಧಿ. ಹಾಂ, ಮನೆ ಮಟ್ಟ ಗಾಡಿ ಆಸ್ತಿ ಅದು ಇದು ಮಾರಿಬಿಟ್ಟು ಅವರು ಕಾಯಿಲೆಗಳು ವಾಸಿ ಮಾಡೋಕ್ಕೆ ಬರ್ತಾರೆ. ಹಿಮಾಂಶಲ್ಲಿ ಬರ್ತಾರೆ. ಒಂದು ಹೆಚ್ಚು ಕಮ್ಮಿ ಒಂದು 5 ಕುಷ್ಕ, ಒಂದು 5 ಅನ್ನ ಸಾಂಬಾರು ತಗೊಂಡಾಗ ಅವ್ರು ಕೊಟ್ಬಿಟ್ರೆ ನಮಗೆ. ಇದು ವರ್ಷ ಪೂರ್ತಿ ಮಾಡ್ತಾನೆ ಇರ್ತೀರಾ ನೀವು? ಮಾತಾಡ್ತೀನಿ ಸರ್, ನಾನು ದುಡ್ಡಿದ್ರೆ ಮಾತಾಡ್ತೀನಿ. ನನ್ನ ಹತ್ರ ಇಲ್ಲ ಅಂದರೆ ನಿಮ್ಮ ಹತ್ರ ಕೇಳ್ಕೊಂತೀನಿ ಸರ್ ನಾನು. ಇಲ್ಲ ಅಂದರೆ ನಿಮ್ಮ ಹತ್ರ ಸರ್ ಒಂದು 10 ರೂಪಾಯಿ ಕೊಡಿ ಸರ್, ನಾನು ಹಾಕೊಂಡ್ಬರ್ತೀನಿ. ಗಾಡಿ ಸ್ವಂತಾನೆ. ಹೌದಾ? ದೇವ್ರು ಕೊಟ್ಟಾನೆ. ಅದು ಸೂಪರ್. ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರು ಇದ್ದಾರಲ್ಲ. ರಾಮಲಿಂಗ ರೆಡ್ಡಿ ಅವರು ಕೊಟ್ಟಿರೋದು. ಹೌದಾ? ಗ್ರೇಟ್ ಸರ್.
ಫೈನಾನ್ಷಿಯಲಿ ಎತ್ಕೋ ಗಾಡಿ ಕಂತುಗಳು ಕಟ್ಕೊಂಡು ಹೋಗ್ಬಿಡು ಒಂದು. ಹಾಂ ಆಮೇಲೆ 2 ದಿವಸ ಕಾಲು ಆಕ್ಸಿಡೆಂಟ್ ಆಯಿತು. ಅಯ್ಯಯ್ಯೋ ಹಾಂ ಅದು ಅವರು ಒಂದು 2 ಕಣ್ಣು ಕಟ್ಟಾಗಿಲ್ಲ. ಆಮೇಲೆ ತೊಗೊಂಡು ಸೈನ್ ಮಾಡಿ ಕೊಟ್ಟರು. ಅವ್ರ ಹತ್ರ ಕೇಳ್ಬೇಡ ಕಣೋ 2 ತಿಂಗಳು ಪಾಪ ಮೇಗೂ ಸೇರಿಲ್ಲ ಅಂತಂದ್ಬಿಟ್ಟು ಅವರು ಸ್ಟೇಟು ಸೈನ್ ಮಾಡಿಬಿಟ್ಟು ಸಾಹೇಬರು. ಹಾಂ ಅವ್ರು ಹೋಗಿ ಸ್ಟೇಟ್ ತೊಗೊಂಡು ಕೊಟ್ಟಿದ್ದಾರೆ. ಏನು ಎಲ್ಲೂ ಹೋಗಿ ಹೇಳ್ಬಿಟ್ಟಿದ್ದಾರೆ ಅಂದರೆ ಅವರೇ ಭಯ ಬಿಟ್ಬಿಟ್ಟು ಇಲ್ಲ ನೀವು ಆದರೆ ಯಾವಾಗನ ಕಂಟಿನ್ಯೂ ಅಂತ ಹೇಳ್ಬಿಟ್ಟು ಸ್ಟೇಟ್ ಕೊಟ್ಟು. ಕಾಲು ಏನಾಯಿತು? ಇದು 2 ವೀಲರಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು. ಹಾಂ ಟೈಲ್ಸ್ ಗಿರಾಟ್ ವರ್ಕ್ ಮಾಡೋದು ನಾನು. ಟೈಲ್ಸು ಗಿರಾಟ್ ವರ್ಕ್ ಮಾಡ್ತೀನಿ ನಾನು. ಹಾಂ ಆ ವರ್ಕಿಂಗಲ್ಲಿ ಕೆಲಸ ನೋಡಿಬಿಟ್ಟು ಹೋಗ್ತಾ ಇದ್ದೆ. ಹೋಗೋವಾಗ ಟರ್ನಿಂಗಲ್ಲಿ ಮದೀನಾ ನಗರ ಟರ್ನಿಂಗಲ್ಲಿ ಬರ್ತಾಯಿದ್ದೆ. 2 ವೀಲರ್ ಒಂದು ಮತ್ತೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಬಂದಿದ್ದೆ ಗಾಡಿ ಪಟ್ಟ ಹೋದ. ಗಾಡಿ ಕುತ್ಕೊಂಡಿದ್ದೆ 2 ವೀಲರ್ ಕುತ್ಕೊಂಡಿರಲ್ಲ ಬಂದು ಬರಲ್ಲ. ಇವಾಗ ಹೆಂಗಿದೆ ಕಾಲು? ಪರವಾಗಿಲ್ಲ ಆಮೇಲೆ ದೇವರು ಹೆಲ್ಪ್ ಮಾಡೋರಿಗೆ ಕಷ್ಟ ಕೊಡಬಾರ್ದು ಈ ಥರ ಕೊಡಬಾರ್ದು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ. ಬಟ್ ಏನಾಗಲ್ಲ. ನೀವು ಹೆಲ್ಪ್ ಮಾಡಿರೋ ಪ್ರತಿಯೊಬ್ಬರು ನಿಮಗೆ ಬೇಡ್ಕೊಂತ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಏನಾದರೂ ಗೊತ್ತಾ ಹೋಗೋ ದಾರಿಯಲ್ಲಿ ಬಡವರು ಯಾರು ಊಟ ಇದಿರೋದು ಅವ್ರಿಗೆ ಊಟ ಇಸ್ಕೊಡೋ ನಿಮ್ಗೆ ವಾಸಿ ಆಗುತ್ತೆ. ಸೂಪರ್. ನಿಮ್ಗೆ ವಾಸಿ ಆಗುತ್ತೆ ಅಂತ ನಮ್ಮಮ್ಮ ಹೇಳ್ಬಿಟ್ಟು ತೀರೋಗಿ ಒಂದು 7 ತಿಂಗಳು 8 ತಿಂಗಳು ನಡೀತಿರ್ತಾರೆ. ಹೌದಾ? ತೀರೋದು ನಮ್ಮಪ್ಪ ಅವಾಗ ಚಿಕ್ಕ ವಯಸ್ಸಲ್ಲಿ ತೀರೋಗ್ಬಿಟ್ಟು. ಹಾಂ ಹಾಂ ನಮ್ಮಪ್ಪ ತೀರೋಗ ತಕ್ಷಣ ಸ್ಕೂಲ್ ವಾಣ ಎಲ್ಲ ಬಿಟ್ಬಿಟ್ಟು ಹಾಂ ತಿನ್ನಕ್ಕಿದ್ದಿಲ್ಲ. ಹಾಂ ತಿನ್ನಕ್ಕೆ ಬೆಲೆ ಬಾಧೆ ಬಿಟ್ಬಿಟ್ಟು ಅನ್ನಕ್ಕೆ ಅಲ್ತಾ ಇದ್ದೀನಿ. ನಾವು ಅಲ್ದಿದ್ದು ಬೇರೆಯವ್ರು ಅಲ್ಲಿಬಾರ್ದು. ನಾವು ಕಷ್ಟ ಪಡೋದು ಬೇರೆಯವ್ರಿಗೆ ಯಾರಿಗಾರ ಸಹಾಯ ಮಾಡ್ಬೇಕಂತ ನಮ್ಮಮ್ಮ ಹೇಳ್ತಾ ಕಷ್ಟಗಳು ಬಿಸ್ನೆಸ್ಗಳು ಇಲ್ಲ. ತುಂಬ ಸ್ವಲ್ಪ ಲೈಟ್ ಆಗಿದೆ ಬಿಸ್ನೆಸ್ಸು. ಅದು ಕರೆಕ್ಟಾಗಿ ನಾವು ಡ್ಯೂಟಿ ಮಾಡಿದ್ರೆ ಮನೆ ಕಷ್ಟ ಅಲ್ಲ. ನೀವು ಇಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಲ್ಲ ಅದು ಗ್ರೇಟು. ಸರಿ ಶಬೀರಣ್ಣ, ನಿಮ್ಗೊಂದು ವಿಷಯ ಆಗುತ್ತಾ? ಅಲ್ಲಿ ನೋಡಿ ನಮ್ಮ ಕ್ಯಾಮ್ರಾ ಇದೆ. ಇಲ್ಲ ಅಲ್ಲಿ ನೋಡಿ. ಓ ಅಣ್ಣ ಇದು ಪ್ರೋಗ್ರಾಮ್ ಚಾನಲ್ ಅಣ್ಣ. ಹಾಂ ಅಲ್ಲಿ ನೋಡಿ ನಾವು ಇದು ಆ್ಯಕ್ಚುಲಿ ಈ ಥರ ಆಟೋದವ್ರು ಯಾರು ಇದ್ದಾರಲ್ಲ ಅವ್ರ ಹತ್ರ ದುಡ್ಡು ಎತ್ಕೊಂಡು ಸುಮ್ಮನೆ ಇದು ಮಾಡೋದು. ಹಾಂ ದಯವಿಟ್ಟು ಕ್ಷಮಿಸಿ ಅಣ್ಣ, ನಾವು ತಮಾಷೆ ಮಾಡಿದ್ದು. ನೀವು ಮಾಡ್ತಾರೋ ಒಳ್ಳೆ ಕೆಲಸಕ್ಕೆ ಒಳ್ಳೇದಾಗಲಿ. ಒಂದು ಹಾಯ್ ಮಾಡಿಬಿಡಿ ಅಣ್ಣ. ಬೇಜಾರಿಲ್ಲ ತಾನೇ? ನಿಜ ಇಲ್ಲ, ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ತುಂಬ ಖುಷಿ ಆಯಿತು. ಚೇಂಜ್ ಕೊಡಿ ಅಣ್ಣ, ಬೇಡ ಬಿಡಿ ಅಣ್ಣ.